ಅದು ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗ್ರಾಮದಲ್ಲಿ 4 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದರೂ ಆ ಗ್ರಾಮಕ್ಕೆ ಕುಡಿಯುವ ನೀರಿಲ್ಲ. ಮಹಿಳೆಯರು ಪುರುಷರು ಕೂಲಿ ಬಿಟ್ಟು ನೀರಿಗಾಗಿ ಪರದಾಡುತ್ತಿದ್ದು ಹಣ ಕೊಟ್ಟು ಟ್ಯಾಂಕರ್ ಮೂಲಕ ನೀರು ಖರೀದಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಕಳೆದ 20 ದಿನಗಳಿಂದ ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ಗ್ರಾಮಸ್ಥರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಟ್ಟು ಹೋದ 5 ಬೋರ್ವೆಲ್ಗಳು, ಕೂಲಿ ನಾಲಿ ಬಿಟ್ಟು ಹಣ ಕೊಟ್ಟು ಟ್ಯಾಂಕರ್ ಮೂಲಕ ನೀರು ಖರೀದಿ ಮಾಡುತ್ತಿರುವ ಗ್ರಾಮಸ್ಥರು. ಹೀಗೆ ಟ್ಯಾಂಕರ್ ಮೂಲಕ ನೀರು ತರಿಸಿಕೊಳ್ಳುತ್ತಿರುವ ಗ್ರಾಮಸ್ಥರು, ಕೆಟ್ಟು ಹೋಗಿರುವ ಬೋರ್ವೆಲ್ಗಳು, ಹನಿ ನೀರು ಬಾರದೆ ಒಣಗಿ ನಿಂತಿರುವ ನಲ್ಲಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಗೊಲ್ಲರಹಟ್ಟಿ ಗ್ರಾಮದಲ್ಲಿ. ಹೌದು, ಈ ಗ್ರಾಮ ಇರುವುದು ದಾವಣಗೆರೆ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಹೆಸರು ಪಡೆದ ಹನುಮಂತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಜಗಳೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಈ ಗ್ರಾಮದಲ್ಲಿ 4 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ಆದರೂ ಕೂಡ ಗ್ರಾಮದಲ್ಲಿ ಕಳೆದ 20 ದಿನಗಳಿಂದ ಜನರಿಗೆ ಕುಡಿಯಲು ಒಂದು ಹನಿ ನೀರು ಸಿಗುತ್ತಿಲ್ಲ. ನೀರಿಗಾಗಿ ಗ್ರಾಮಸ್ಥರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹನುಮಂತಾಪುರ ಪಂಚಾಯತಿ ಸೇರಿರೋದು 4 ಜನ ಮೆಂಬರ್ ಇದ್ದಾರೆ. ಒಬ್ಬರು ಬೀದಿ ಲೈಟು ಕೇಳೋರಿಲ್ಲ. ಚರಂಡಿ ನಾವೆಲ್ಲ ಕೆಳಗಡೆ ಎಲ್ಲ ಚರಂಡಿ ನೀರು ಹಿಡಿತಿದೀವಿ. ಚರಂಡಿ ನೀರು ಬರ್ತಾ ಇದ್ರೆ ಆ ನೀರ್ಕಿನ ಚರಂಡಿನೇ ಫುಲ್ ತುಂಬಿರ್ತವೆ. 15ರಿಂದ 20 ದಿನ ಆಯ್ತು. ಊರಾಗಿರೋ ಬೋರ್ ಎಲ್ಲ ಹೋಗಿದಾವೆ. ಏನ್ ಮಾಡಿದಾರೆ ಅಂದ್ರೆ ಮೊನ್ನೆ ಜಾತ್ರೆ ದಿನ ಎಲ್ಲೆಲ್ಲಿ ಪಾಪ ಟ್ಯಾಂಕರ್ಗಳೆಲ್ಲ ತಂದು ಏನಾದ್ರು ಜಾತ್ರೆ ಮಾಡೋದೇ ಕಷ್ಟ. ಅದೆಲ್ಲ 500, 600, 1000 ರೂಪಾಯಿ ಕೊಟ್ಟು ಟ್ಯಾಂಕರ್ಗಳು ತಗೊಂಡು ಹೊಡ್ಸಿದ್ದಾರೆ. ಅವ ಜಾತ್ರೆ ದಿನ ಇಲ್ಲಿ ಎಲ್ಲ ತೆಗೆದಾಕಿದ್ರು. ಬಂದು ಮೆಂಬರ್ಗಳು ಯಾರ್ಯಾರ ಬಂದಿದ್ರು ಎಲ್ಲ ತಂದು ಎಲ್ಲ ಬಿಟ್ಟು ಎತ್ಕೊಂಡು ಹೋದ್. ಇವರು ಜಾತ್ರೆ ಮಾಡೋದು ಸಮಾಧಾನ ಮಾಡ್ಬೇಕಂತ ಎಲ್ಲ ಅವತ್ತು ಕಿತ್ತಾಕ್ ಹೋಗಿರೋರು ಇವತ್ತಿಗೂ ತಿರುಗಿ ನೋಡ್ಲಿಲ್ಲ. ಮತ್ತೆ ನಮ್ಮ ಗೊಲ್ಲರಹಟ್ಟಿ ಸರೌಂಡಿಂಗು 1 ರಿಂದ 2 ಕಿಲೋಮೀಟರ್ ಎಲ್ಲೂ ಒಂದು ಹನಿ ನೀರಿಲ್ಲ. ಎಲ್ಲೋ ಹೋಗ್ಬೇಕು. ಯಾರೋ ಒಬ್ಬ ಮೋಟರ್ ಸ್ಟಾರ್ಟ್ ಮಾಡಿದ್ರೆ ಹಿಡ್ಕೊಂಬರ್ಬೇಕು, ಇಲ್ಲಾಂದ್ರೆ ಇಲ್ಲ. ಅವ್ರು ಸ್ಟಾರ್ಟ್ ಮಾಡಿದ್ರೆ ಹಿಡ್ಕೊಂಬರ್ಬೇಕು, ಇಲ್ಲಾಂದ್ರೆ ಇಲ್ಲ. ಬರೀ ಹೆಣ್ಮಕ್ಳು ಗೊಲ್ಲರಹಟ್ಟಿಯಲ್ಲಿ ಜಾಸ್ತಿ ಹೆಣ್ಮಕ್ಳು ಇರೋಂಥ ಜನ ಅವರೇ ಕೆಲಸ ಮಾಡ್ಬೇಕು. ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕು, ಒಂದ್ ಕಡೆ ಕೂಲಿ ಹೋಗ್ಬೇಕು, ಒಂದ್ ಕಡೆ ನೀರಿಗೆ ಹೋಗ್ಬೇಕು. ಎಷ್ಟೋ ಜನ ಕೂಲಿನೇ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ ನೀರಿಗೋಸ್ಕರ. ಅಷ್ಟು ಸಮಸ್ಯೆ ಆಗಿದೆ. ಇದೊಂದೇ ಅಲ್ಲ, ಗೊಲ್ಲರಹಟ್ಟಿ ಫುಲ್ಲು ಎಲ್ಲ ಬೋರ್ಗಳು ಇದಾವೆ. ಗೊಲ್ಲರಹಟ್ಟಿ ಫುಲ್ಲು ಎಲ್ಲ ಎಲ್ಲಾದ್ರೂ ಹೋಗ್ರಿ ಸರ್. ಒಂದು 5 ರಿಂದ 6 ಬೋರ್ ಇದಾವೆ, ಎಲ್ಲ ಹೋಗಿದಾವೆ. ಈಗ ಹಿಂಗೆ ಕಿತ್ತಾಕೋದು ಹೋಗೋದು. ಅದರಿಂದ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಪ್ರತಿಯೊಂದು ನೀರು ಅಷ್ಟೇ ಅಲ್ಲ, ಚರಂಡಿ ಆಗಿರಲಿ, ಬೀದಿ ಲೈಟ್ ವ್ಯವಸ್ಥೆ ಆಗಿರಲಿ, ಏನೇ ಆಗಿರಲಿ, ಚರಂಡಿಗಳಂತೂ ನೋಡೋಕ್ಕಾಗ್ತಿಲ್ಲ. ಫುಲ್ ಬ್ಲಾಕ್ ಆಗ್ಬಿಟ್ಟಿದ್ದಾರೆ. ಅದರಲ್ಲೇ ನೀರು ಹಿಡಿಬೇಕು. ಫಸ್ಟ್ ನಮ್ಮೂರಲ್ಲಿ ಅಧ್ಯಕ್ಷರಾಗಿದ್ರು, ಅವ್ರ ಹೆಸರು ಹೇಳೋದಾಡ ಅಧ್ಯಕ್ಷರಾಗಿದ್ರು. ಒಂದು ಅಧ್ಯಕ್ಷ ಆದ್ರೆ ಪಂಚಾಯತಿಯಿಂದ ಊರು ಎಷ್ಟು ಅಭಿವೃದ್ಧಿ ಆಗ್ಬೇಕು. ಒಂದು ಬೀದಿ ಲೈಟ್ ಇಲ್ಲ ಅವರಿಂದ. ಅವ್ರು ಇದಾರಂತ ನಾವು 5 ಜನ ಮೆಂಬರ್ಗಳು ಯಾರಂತ ನಮ್ಮೂರಲ್ಲೇ ಗೊತ್ತಿಲ್ಲ ನಮ್ಗೆ. ಅವ್ರಿಗೆ ಯಾಕಂದ್ರೆ ಒಬ್ರಿಗೆ ಯಾರಾದ್ರೆ ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ. ಅಂದ್ರೆ ಒಬ್ರು ನೋಡಿದ್ರೆ ಒಬ್ರು ಆಗ್ಲಿ ಅಂದ್ರೆ ಊರಿನೆಲ್ಲ ಅಭಿವೃದ್ಧಿ ಆಗುತ್ತೆ. ಊರಲ್ಲಿ ಕೆಲಸಗಳೆಲ್ಲ ಆಗ್ತವೆ. ಅವ್ರು ಏನಂದ್ರೆ ಅವ್ರದ್ದು ಒಂದೇ ಪಂಚಾಯತಿ, ಅವ್ರ ಮನೆ ಅಷ್ಟೇ. ಊರು ಸಮಸ್ಯೆ ಏನಾದ್ರು ಆಗಿರ್ಲಿ ನೋಡಿ ಸರ್, 20 ದಿನ ಆಯ್ತು, ಎಲ್ಲಿ ಒಂದಾನೇ ನೀರಿಲ್ಲ. ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರನ್ನ ಕೇಳಿದ್ರೆ ನಮ್ಮಲ್ಲಿ ಬೋರ್ವೆಲ್ ದುರಸ್ತಿಗೆ ಹಣ ಇಲ್ಲ ಎಂದು ನೆಪ ಹೇಳಿಕೊಂಡು ದಿನ ದೂಡುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಜಗಳೂರು ಗೊಲ್ಲರಹಟ್ಟಿ ಗ್ರಾಮದ ಜನರು ಕಳೆದ 20 ದಿನಗಳಿಂದ ಪರದಾಡುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶನ ಮಾಡುತ್ತಿದ್ದು ಗ್ರಾಮಸ್ಥರು ಕೂಲಿ ನಾಲಿ ಬಿಟ್ಟು ನೀರಿಗಾಗಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ 3000 ಜನಸಂಖ್ಯೆ ಇದ್ದು ಅದರಲ್ಲಿ ಉಳ್ಳವರು ಹಣ ಕೊಟ್ಟು ಟ್ಯಾಂಕರ್ ಮೂಲಕ ನೀರು ಹಾಕಿಸಿಕೊಳ್ಳುತ್ತಿದ್ದು ಬಡವರು ಏನ್ ಮಾಡಬೇಕೆಂದು ಗ್ರಾಮಸ್ಥರು ಪ್ರಶ್ನೆ ಮಾಡುತ್ತಿದ್ದಾರೆ. ಅಲ್ಲದೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ನಾವು ಹಣ ಕೊಟ್ಟು ಟ್ಯಾಂಕರ್ ಕೊಂಡ್ಕೊಂಡು 2-3 ಮನೆಯವರಿಂದ ಹಣ ಕೊಟ್ಟು ಟ್ಯಾಂಕರ್ ಕೊಂಡ್ಕೊಂಡು ನೀರು ಬಳಸ್ತಾ ಇದೀವಿ ಸರ್. ನೀರಿಂದ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಮೂರಲ್ಲಿ. ಆದಷ್ಟು ಬೇಗ ನೀರಿಂದ ಅನುಕೂಲ ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀವಿ ಸರ್. 15 ದಿವಸದಿಂದನೂ ನೀರಿನ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಸರ್. ನಮ್ಮ ತೊಂದರೆನ, ನಮ್ಮ ಕಷ್ಟನ ಯಾರು ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀರು ನಾವು ಇದು ಬಹಳ ದೂರದಿಂದ ಹೋಗ್ತಾ ಇದೀವಿ ಸರ್. ನೀರು ಈ ನಮ್ಮ ಒಂದು ಜಗಳೂರು ಗೊಲ್ಲರಹಟ್ಟಿ ಗ್ರಾಮದಲ್ಲಿ 5 ಬೋರ್ವೆಲ್ ಇದಾವೆ. ಈಗ ಸುಮಾರು ಒಂದು 15 ದಿವಸ 5 ಬೋರ್ವೆಲ್ ಕೂಡ ಕೆಟ್ಟು ಸಂಪೂರ್ಣ 5 ಬೋರ್ವೆಲ್ ಕೂಡ ಕೆಟ್ಟೋಗಿದ್ದಾವೆ. ಇಲ್ಲೇ ಇದುವರೆಗೂ ಯಾವುದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಸದಸ್ಯರಾಗಲಿ, ಇಒ ಆಗಲಿ, ಕ್ಷೇತ್ರ ಯಾರು PDO ಆಗಲಿ, ಸೆಕ್ರೆಟರಿ ಆಗಲಿ ಯಾರು ಕೂಡ
ನಮ್ಮ ಗ್ರಾಮಕ್ಕೆ ಬಂದು ಭೇಟಿ ಕೊಡಲಿಲ್ಲ ಇದುವರೆಗೂ. 15 ದಿವಸದಿಂದ ಜನ ಬೆಳಗ್ಗೆ ಎದ್ದು 6ರಿಂದ 8 ಗಂಟೆವರೆಗೂ ಮನೇಲಿರ್ತಾರೆ. ಅವ್ರು ಕೂಲಿ ಹೋಗ್ಬೇಕು, ಮತ್ತು ಕೂಲಿ ಹೋಗೋದು ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡ್ಬಿಟ್ಟು ನೀರು ಹಿಡ್ಕೊಂಡ್ಬಿಟ್ರೆ ನೀರಿಗಾಗಿ ಅವರು ಕೂಲಿ ಬಿಡಬೇಕಾಗುತ್ತೆ. ಈ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಗಳು ಸರಿ ಇಲ್ಲ, ಈ ಬೀದಿ ದೀಪಗಳು ಸರಿ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳು ನಮ್ಮ ಜಗಳೂರು ಗೊಲ್ರಟ್ಟಿ ಗ್ರಾಮದಲ್ಲಿ ಇದುವರೆಗೂ ಆಗಿಲ್ಲ. ಈ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು 5 ಜನ ಇದ್ದಾರೆ, ಯಾರು ಕೂಡ ಈ ಊರು ಮುಂದಕ್ಕೆ ಬಂದಿಲ್ಲ, ಯಾರು ಕೂಡ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡಲಿಲ್ಲ. ಜನ ಏನು ಕೇಳ್ತಾರೆ? ನೀರು, ಬೀದಿ ದೀಪ, ಲೈಟು, ರಸ್ತೆ, ಚರಂಡಿ. ಅವ್ರನ್ನೇ ದುಡ್ಡು ಕೇಳ್ತಾರ, ಅವ್ರನ್ನ ಬಂಗಾರ ಕೇಳ್ತಾರೆ, ಅವರಿಂದ ಸಾಲ ಕೇಳ್ತಾರೆ. ಮೂಲಭೂತ ಸೌಕರ್ಯಗಳು ಕೊಡ್ರಿ ನಮಗೆ. ಯಾವುದೇ ಒಬ್ಬ ಇಒ ಆಗಲಿ PDO ಆಗಲಿ ನಮಗೆ ಮೂಲಭೂತ ಸೌಕರ್ಯಗಳಿಗೆ ಒತ್ತೆ ಕೊಡಲಿಲ್ಲ. ಆದ್ದರಿಂದ ದಯವಿಟ್ಟು ಈ ಮಾಧ್ಯಮದವ್ರಿಗೆ ಕೈ ಮುಗಿದು ಕೇಳ್ಕೊಳ್ತೇವೆ. ಈಗ ನಮ್ಮ ಗೊಲ್ರಟ್ಟಿ ಗ್ರಾಮದಿಂದ ಜನರಿಗೆ ಭಾಳ ತೊಂದರೆ ಆಗಿದೆ. 15 ದಿವಸದಿಂದ 5 ಬೋರ್ವೆಲ್ ಕೂಡ ಕೆಟ್ಟೋಗಿದ್ದಾವೆ. ಯಾವುದೇ ಒಂದು ನೀರು ಗಂಟೆ ಕೂಡ ಯಾರು ಗಮನಕ್ಕೆ ತರಲಿಲ್ಲ, ಯಾರು ಭಾರಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅದನ್ನು ದಯವಿಟ್ಟು ಒಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ನಿರ್ಲಕ್ಷ್ಯವೋ ಅಥವಾ ಬೇಜವಾಬ್ದಾರಿತನವೋ ಗೊತ್ತಿಲ್ಲ. ಆದ್ರೆ ನೀರಿಲ್ಲದೆ ಗ್ರಾಮಸ್ಥರು ಕಷ್ಟ ಅನುಭವಿಸುತ್ತಿರುವುದು ಮಾತ್ರ ಸತ್ಯ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದ ನೀರಿನ ಸಮಸ್ಯೆ ಬಗೆಹರಿಸಲಿ ಎಂಬುದು ನಮ್ಮ ಒನ್ ಕನ್ನಡ ನ್ಯೂಸ್ನ ಆಶಯವಾಗಿದೆ.